ಯಾಕೋ ಏನೋ ಗೊತ್ತಿಲ್ಲ ರೀ, ತುಂಬ ತಲೆನೋವು. ಇತ್ತೀಚೆಗೆ ಯಾಕೋ ಒಂದು ಸ್ವಲ್ಪ ಕೆಲಸ ಮಾಡೋಂಗಿಲ್ಲ, ತಲೆನೋವು ಇರೋಕ್ಕೆ ಆಗಲ್ಲ ರೀ. ಒಂದು ಮಾತ್ರೆ ಬೇಕು, ತೊಗೊಬಂದು ಕೊಡ್ತೀರಾ? ನೈಸಿಕ್ ಮಾತ್ರೆ ಬೇಕು. ನೋಡು ಪ್ರಿಯಾ, ಹಂಗೆಲ್ಲ ಸಿಕ್ಕಾಪಟ್ಟೆ ತಿನ್ಬಾರ್ದು ಮಾತ್ರೆಗಳನ್ನ, ಸೈಡ್ ಎಫೆಕ್ಟ್ ಆಗುತ್ತೆ ಕಣೆ. ತಲೆನೋವು ಯಾಕೆ ಬರ್ತೀನಿ ನಿನಗೆ ಅವಾಗ? ಅಯ್ಯೋ ನಂಗಂತೂ ಗೊತ್ತಿಲ್ಲ ರೀ, ತಲೆನೋವು ಬಂದರೆ ಇರೋದಕ್ಕೆ ಆಗಲ್ಲ. ಹೌದಾ? ಹಂಗಂದರೆ ಹಾಸ್ಪಿಟ್ಲಿಗೆ ಹೋಗೋದು ಚೆಕಪ್ ಮಾಡಿಸ್ಕೊಬರೋಣ, ಸರಿನಾ? ಇತ್ತೀಚೆಗೆ ಹಾಕೋ ತುಂಬ ತಲೆನೋವು ಅಂತಿದ್ಯಪ್ಪ. ಏನಾದರೂ ಯೋಚನೆ ಮಾಡ್ತಾಯಿದೆಯಾ ಹೆಂಗೆ? ಹಾಂ? ಅಯ್ಯೋ ಏನು ಯೋಚನೆ ಮಾಡೋಕ್ಕೋಗ್ಲಿ ರೀ, ಯೋಚನೆ ಅಂತೆಲ್ಲ ಏನೂ ಇಲ್ಲ, ಹೀಗೆ ಸಿಕ್ಕಾಪಟ್ಟೆ ತಲೆನೋವು ಅಷ್ಟೇ. ನನಗೆ ಇವಾಗ ಅರ್ಥ ಆಯಿತು ನಿಂಗೆ ತಲೆನೋವು ಯಾಕೆ ಬರ್ತಾಯಿದೆ ಅಂತ. ಮತ್ತೆ ಇಲ್ಲಾದರೂ ಆಚೆ ಕಡೆ ಊಟ ಕಾಫಿ ತಿಂಡಿಗೆ ಹೋಗಿದೆಯಾ ಹೆಂಗೆ? ಹಂಗೆ ಹೋದ್ರೆ ಅಷ್ಟೇ ತಲೆನೋವು ಬರುತ್ತೆ. ಮನೆ ಊಟ ಮಾಡಿ ಮನೇಲಿ ಕಾಫಿ ಟೀ ಕುಡಿದ್ರೆ ಏನಾಗಲ್ಲ, ಈ ಆಚೆ ಕಡೆ ಹೆಂಗೆ ಮಾಡ್ತಾರೋ ಗೊತ್ತಾಗಲ್ಲ ನೋಡು, ಹಾಗಾಗಿ ತಲೆನೋವು ಬಂದರೂ ಬರುತ್ತೆ. ಇವಾಗ ನನ್ನ ನೋಡು, ನನಗೂ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಅವರೆಲ್ಲ ಕರೀತಾರೆ ಆಚೆ, ಅಲ್ಲಿಗೆ ಹೋಗೋಣ ಬಾರು, ಇಲ್ಲಿಗೆ ಹೋಗೋಣ ಬಾರು ಅಂತ. ಆದರೆ ನಾನು ಎಲ್ಲಿಗೂ ಹೋಗಲ್ಲ, ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ನೋಡ್ರಪ್ಪ ನಾನು ಎಲ್ಲೂ ಕರಿಬೇಡಿ, ಅದು ಎಲ್ಲಿಗೂ ಬರಲ್ಲ ಅಂತ. ನೀನು ಹಂಗೆ ಹೇಳ್ಬೇಕು ತಾನೇ? ಅಯ್ಯೋ ರೀ, ನಾನಿಲ್ಲ ಆಚೆ ಕಾಫಿ ತಿಂಡಿಗೆಲ್ಲ ಎಲ್ಲೂ ಹೋಗಿಲ್ಲಪ್ಪ. ನನಗೆ ನಿಮ್ಗೆ ಯಾರು ಹೇಳ್ತಾರೆ ವಿಚಾರ ಏನೋ? ಹಾಂ, ಯಾರು ಹೇಳ್ತಾರೆ ಅಂದರೆ ನೀನು ಹೋಗಿದ್ದೆ ಅಂತ ಆಯ್ತು ತಾನೇ? ಹಾಂ, ನನಗೆ ಸುಳ್ಳು ಹೇಳೋಂಗಾಗಿದೆ ಪ್ರಿಯಾ ನೀನು. ಇಲ್ಲ, ಯಾಕೋ ಇತ್ತೀಚೆಗೆ ಬರ್ತಾ ತುಂಬ ಬದಲಾಗ್ಬಿಟ್ಟಿದ್ಯಾ. ಏನು ಕಾರಣ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ನಿಂಗೆ ಮೊನ್ನೆನೇ ತಾನೇ ಹೇಳಿದೆ ತಾನೆ, ಆಚೆ ಎಲ್ಲೂ ಹೋಗಬಾರ್ದು, ಕೆಲಸ ಅಷ್ಟೇ ಮಾಡಬೇಕು ನೀನು ಅಂತ. ನೋಡಿ ಪ್ರಿಯಾ, ನೀನು ಹಿಂಗೆಲ್ಲ ಮಾಡೋಂಗಿದ್ರೆ ನೀನು ಕೆಲಸಕ್ಕೆ ಹೋಗಬೇಕಾಗಿಲ್ಲ. ಇಲ್ಲ ಒಂದು ಕೆಲಸ ಮಾಡು, ನಾನು ಗೊತ್ತಿರೋ ಫ್ರೆಂಡಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ಸೇರಿಸ್ತೀನಿ, ಅಲ್ಲಿಗೆ ಹೋಗು. ಇವಾಗ ಇರೋ ಕೆಲಸದಲ್ಲಿ ನೀನು ಬಿಟ್ಬಿಡು. ಅಯ್ಯೋ ರೀ, ನಾನು ಹೇಳ್ತಾ ಇಲ್ವಾ ನಾನು ಎಲ್ಲೂ ಹೋಗಿಲ್ಲ ಅಂತ? ಅಲ್ಲನೂ ಇಲ್ಲ ಬೆಳ್ಳನೂ ಇಲ್ಲ, ಅಷ್ಟೇ. ನೀನು ಕೆಲಸಕ್ಕೆ ಹೋಗಬೇಡ, ಬೇರೆ ಕಡೆ ಹೋಗು ಅಷ್ಟೇ. ನಿನಗೆ ಅದು ಫ್ರೆಂಡ್ಶಿಪ್ ಜಾಸ್ತಿ ಆಗಿದೆ, ಅದಕ್ಕೆ ಇಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ. ಹೈ, ಇವ್ರು ಯಜಮಾನ್ರೇನೋ ಬೈತಿದ್ದಾರೆ, ಇವಳಿಗೆ ಹಂಗೆ ಆಗಬೇಕು. ನನ್ನ ಮಾತಿಗೆ ಬೆಲೆನೇ ಕೊಡಲ್ಲ, ಸುಮ್ಮನೆ ಅವಳು ಹಿಂದೆ ಹೋಗ್ತಾ ಇರ್ತಾಳೆ. ಆಯಿತು ರೀ, ಹಾಗೆ ಮಾಡಿ. ನಿಮ್ಗೆ ಎಲ್ಲಿ ಸರಿನೋ ಅಲ್ಲೇ ಕೆಲ್ಸಕ್ಕೆ ಹೋಗ್ತೀನಿ, ಸರಿನಾ? ನೋಡು ಪ್ರಿಯಾ, ಮಾತಿಗೆ ಮಾತು ಎದುರಾಡಬೇಡ ಆಯಿತಾ? ನನ್ನ ಕೋಪ ಬಂದರೆ ನಾನು ಸುಮ್ಮನಿರಲ್ಲ, ನಿಂಗೆ ಗೊತ್ತಾನೆ ವಿಚಾರ. ಅಯ್ಯೋ ದೇವ್ರೆ, ನಾನು ನಿಮಗೆ ಕೋಪ ಬರ್ತಾರೆ ಏನು ಮಾತಾಡಿದೆ? ನೀವು ಹೇಳ್ದೆ ಹ್ಞೂ ಅಂತ ತಾನೇ ಅಂದೆ. ಆಯಿತು ರೀ, ನೀವೆಲ್ಲಿ ಹೋಗು ಅಂತೀರ ಅಲ್ಲೇ ಹೋಗ್ತೀನಿ ಅಂತ, ಅದು ತಪ್ಪಾ? ಅದು ಮಾತಾಡ್ಬಾರ್ದ ನಾನು? ಆಯಿತು ಬಿಡಿ, ಇನ್ಮೇಲೆ ಬಾಯೇ ಬಿಚ್ಚಲ್ಲ, ಸರಿನಾ? ಅರೆ ಕಾವ್ಯ, ನೀನು ಹೋಗಿಲ್ ಬಂದು ನಿಂತ್ಕೊಂಡೆ, ಅದು ಸರಿ, ನೀನಾಕೆ ಹಿಂಗಾಗಿ ನಗ್ತಿದ್ಯಲ್ಲ? ಹಾಂ? ಅಯ್ಯೋ ಪ್ರಿಯಕ್ಕ, ನಾನು ನಗ್ತಿರ್ಲಿಲ್ಲ, ನಾನು ನಿಮಗೆ ಅದೇನೋ ಒಂದು ಕಾಮಿಡಿ ವಿಷಯ ಹೇಳ್ಬೇಕಂತ ನಗುತ್ತಾ ಬಂದಲ್ಲ, ಹಾಗೆ ನಿಂತ್ಕೊಬಿಟ್ಟೆ. ನೀವೇನೋ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಸುಮ್ಮನೆ ಸೆಂಟ್ರಲ್ ಯಾಕೆ ಮಾತಾಡಬೇಕು ಅಂತ ಸುಮ್ಮನೆ ಹಾಗೆ ನಿಂತಿದ್ದೆ. ಹೌದಾ? ಅದೇನಿಲ್ಲ, ನಾವು ನಮ್ಮ ಯಜಮಾನನ್ನ ಮಾತಾಡ್ತಿದ್ವಿ ಅಷ್ಟೇ. ಹೇಳು ನನಗೆ ಏನು ಅಂತ ಕಾಮಿಡಿ ವಿಷಯ ಹೇಳು, ನಾವು ಸ್ವಲ್ಪ ನಗ್ತೀವಿ. ಅದೇನಿಲ್ಲ ಪ್ರಿಯಕ್ಕ, ನಮ್ಮ ಪಕ್ಕದ ಮನೆ ಇದ್ದಾರಲ್ಲ, ಅವ್ರ ಹೆಸರೇನಪ್ಪ, ಅವ್ರ ಹೆಸರೇ ಬಾಯಿಗೆ ಬರೋಲ್ಲ ಬೇಗ, ವಿಶಾಲಮ್ಮನವರು. ಅವ್ರ ಯಜಮಾನ್ರು 2ನೇ ಮದುವೆ ಆದ್ರಂತೆ, ಅದೇ ಹೇಳ್ತಾ ಇದ್ರು, ಅದನ್ನೇ ನಿಮ್ಗೆ ಹೇಳ್ಬೇಕು ಅಂತ ಬಂದೆ. ಅಷ್ಟರಲ್ಲಿ ನೀವೇನೋ ಜಗಳ ಆಡೋ ಥರ ಇತ್ತು, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಇದರಲ್ಲಿ ಕಾಮಿಡಿ ಏನು ಬಂತು? ಅವ್ರು 2ನೇ ಮದುವೆ ಆದರೆ ನಿಮಗೆ ಅಷ್ಟೊಂದು ಖುಷಿ ಆಗಬೇಕು? ಹಾಂ, ಮೊದಲನೇದಾಗಿ ನಾವಿಬ್ಬರು ಜಗಳ ಆಡ್ತಿರ್ಲಿಲ್ಲ, ನಾವು ಮಾತಾಡ್ತಿದ್ವಿ ಅಷ್ಟೇ. ಓ ಸರಿ ಅಕ್ಕ, ನಾನು ಬರ್ತೀನಿ. ಸರಿ ಹೋಗು. ಪ್ರಿಯಾ, ಮನೆಗೆ ಬಂದವ್ರನ್ನ ಹಂಗೆ ಮಾತಾಡ್ಸೋದು ಪಾಪ. ಆ ಹುಡುಗಿ ಹೋಗ್ತೀನಿ ಅಂದರೆ ಹ್ಞೂ ಅಂತ ಹೇಳ್ತೀಯ, ಬೇಡ ಕೂತ್ಕೊಂತ ಹೇಳೋಕ್ಕಾಗೋದು ನಿನಗೆ? ಅಯ್ಯೋ ಭಗವಂತ, ಇವತ್ತು ನಿಮ್ಗೆ ಏನಾಗಿದೆ ರೀ? ಯಾಕೆ ನನ್ನ ಸುಮ್ಮನೆ ರಕ್ತಿದ್ರಲ್ಲ ನನ್ನ ಮೇಲೆ? ಅಲ್ಲ, ನಾನು ಅವಳನ್ನ ಹೋಗು ಅಂದರೆ ನಿಮಗೆ ಕಷ್ಟ ಸಿಟ್ಟು ಬರುತ್ತೆ? ಹಾಂ, ನಿಂದು ಯಾಕೋ ಮಾತು ತುಂಬ ವಾತಿ ಆಯಿತು. ಬರ್ತಾ ಬರ್ತಾ ಯಾರು ಫ್ರೆಂಡ್ಶಿಪ್ ಮಾಡಿದ್ದೆ ಏನೋ, ನನಗನ್ಸುತ್ತೆ ಇದನ್ನೆಲ್ಲ ನಿಂಗೆ ಅವರೇ ಹೇಳ್ಕೊಡ್ತಿದ್ದೆ ಅಂತ ಅನಿಸುತ್ತೆ. ಮೊದಲು ಆ ಫ್ರೆಂಡ್ಶಿಪ್ ಕಟ್ ಮಾಡ್ಬೇಕು ನಿಂಗೆ, ಆವಾಗ ಸರಿಯಾಗುತ್ತೆ. ಅಲ್ಲ ಇವ್ರಿಗೆ ಏನಾಗಿದೆ ಅಂತ? ಹಾಂ, ಸುಮ್ಮನೆ ಸಂಬಂಧ ಇಲ್ಲದೆ ಇರ್ತಾರಲ್ಲ, ಅದೆಲ್ಲ ಹೋಗಲಿ. ನಾನು ಕೆಲಸ ಮಾಡೋ ಜಾಗದಲ್ಲಿ ಏನಾಗುತ್ತೆ ಅಂತ ಕರೆಕ್ಟಾಗಿ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಯಾರು ಹೇಳ್ತಾರೆ? ಹಾಂ, ಏನು ಮಾಡಲಿ ನಾನು? ರಾಮಕ್ಕ, ನೀನು ತಂಗಿ ಊಟ ಮಾಡಿದ್ಲಾ? ಮಕ್ಕಳು ಏನಾದ್ರು ತಿಂದ್ರೋ ಇಲ್ವೋ? ಹ್ಞೂ ಮಾವ, ಮಕ್ಕಳು ಅವಳು ಎಲ್ಲ ಊಟ ಮಾಡಿದ್ರು, ಇವಾಗ ಸುಮ್ಮನೆ ಕುತ್ಕೊಂಡಿದ್ರು. ನಾನು ನಿಮ್ಗೇನ ಬೇಕು ಅಂತ ಕೇಳಕ್ಕೆ ಬಂದೆ. ನನಗೆಲ್ಲ ಏನು ಬೇಡಮ್ಮ. ನೀನು ತಿಂದ ಅಂದ್ರೆ ನಿನ್ನ ಮಕ್ಕಳನ್ನ ಬಂದಿಲ್ಲ? ಇಲ್ಲ ಮಾವ, ಅವರು ಬಂದು ತಿಂದಿದ್ದಾರೆ, ಎಲ್ಲರದು ಊಟ ಆಯಿತು. ನಿಮ್ಮೊಬ್ಬರದಿತ್ತು, ನೀವು ನೋಡಿದ್ರೆ ಊಟ ಬೇಡ ಅಂತ ಇದ್ದಾರಲ್ಲ. ಅಕ್ಕ, ನಂಗೆ ಏನೇ ಕೆಲಸದ ಕೂಡ ಮಾಡ್ತೀನಿ, ಸುಮ್ಮನೆ ಕೂತ್ಕೊಳ್ಳೋಕೆ ನನ್ನ ಕೈಲಿ ಆಗಲ್ಲ. ಏನಾದರೂ ಕೆಲಸ ಮಾಡ್ತಾನೆ ಇರ್ಬೇಕು ನನಗೆ. ಅಯ್ಯೋ ಜಯ,
ಕೆಲಸ ಇಲ್ಲ ಏನೂ ಇಲ್ಲ, ಎಲ್ಲ ನಾನು ಮಾಡಿ ಮುಗಿಸಿದ್ದೀನಿ. ನಿನ್ನ ಮಕ್ಕಳು ನೋಡ್ಕೊಂಡು ಆರಾಮಾಗಿರು. ಕೆಲಸ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ, ನಾನು ಮಾಡ್ಕೊತೀನಿ. ಹಂಗಲ್ಲ ಅಕ್ಕ, ಸುಮ್ಮನೆ ಇರೋಕ್ಕೆ ನಮ್ಮ ಕೈಲೂ ಆಗಲ್ಲ. ಅದಕ್ಕೆ ಏನಾದರೂ ಕೆಲಸ ಇದ್ದರೆ ಕೊಡಿ. ಅದಕ್ಕೆ ಓ ಜಯ, ನಿನ್ನ ಗಂಡ ಬಂದ ಅಂತ ಅನಿಸುತ್ತೆ. ಓ ಇವಾಗ ನೆನಪಾಯ್ತು ಎಂತಿ ಅವನಿಗೆ, ಅದಕ್ಕೆ ಹುಡ್ಕೊ ಬಂದ ಅನ್ಸುತ್ತೆ. ಬರಲಿ ನೋಡಮ್ಮ, ನೀನಂತೂ ನಾನು ಬರೋಣ ಅಂತ ಹಠ ಮಾಡು ಆಯ್ತಾ. ಹೋಗಲೇಬೇಡ, ಅವನಿಗೆ ಸರಿ ಬುದ್ಧಿ ಕಲಿಸ್ಲೇಬೇಕು. ಸರಿ ಮಾವ, ನೀವು ಹೇಗಂತೀರೋ ಹಾಗೆ ಮಾಡ್ತೀನಿ. ಬರಲಿ ಇರು, ನಾನು ಅವನಿಗೆ ಸರಿಯಾಗಿ ಮಾಡ್ತೀನಿ. ಇವಾಗ ಬುದ್ಧಿ ಹೇಳದೆ ಹೋದ್ರೆ ಅವನ ಬುದ್ಧಿ ಕಲಿಯಲ್ಲ. ಬಾಪ ಒಳಗಡೆ ಬಾ. ಅದಕ್ಕೆ ಏನು ಮಾಡ್ತಾಯಿದ್ರಿ? ಊಟ ಎಲ್ಲ ಆಯಿತಾ? ಹ್ಞೂ ಅಪ್ಪ, ನಮ್ದೆಲ್ಲ ಆಯಿತು. ಬಾ, ನಿಂಗೂ ಹಾಕ್ಕೊಳ್ತೀನಿ, ಊಟ ಮಾಡುವಂತೆ. ಹಾಂ ಹ್ಞೂ ಅದಕ್ಕೆ ಬರ್ತೀನಿ. ಅಪ್ಪ ನೀವು ಊಟ ಮಾಡಿದ್ರಾ? ಏನೋ ಮುಟ್ಟಾಳು ನನ್ನ ಮಗನೇ. ಅಲ್ಲ, ಹೆಂಡತಿ ಮಕ್ಕಳನ್ನ ಆಚೆ ಹಾಕಿದ್ಯಲ್ಲ, ನಿಂಗೆ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಹಾಂ, ಎಲ್ಲೋಗ್ಬೇಕು ಅವರಿಬ್ರು? ಆ ಮಕ್ಕಳನ್ನ ಹಾಕೊಂಡು ಅಯ್ಯಮ್ಮ ಎಲ್ಲೋಗ್ಬೇಕು? ಹುಟ್ಟಾಗಿಂದ ಇವಾಗ ತನಕ ಇದೇ ಆಗೋಯ್ತು. ದೊಡ್ಡೋರು ಚಿಕ್ಕೋರು ಯಾರಿಗೂ ಬೆಲೆ ಕೊಡಲ್ಲ, ಮರ್ಯಾದೆ ಕೊಡಲ್ಲ. ಹಾಂ, ಎಲ್ಲ ನಿಮ್ಮಮ್ಮ ಕಲಿಸಿರೋ ಬುದ್ಧಿ ಅಂತದ್ದು ನಿನಗೆ. ನಿಮ್ಮಮ್ಮಂಗಂತೂ ಬುದ್ಧಿ ಇಲ್ಲ ಬಿಡು, ಅದು ನಾನು ಕೇಳಲ್ಲ. ನಿನಗನ ಬುದ್ಧಿ ಬೇಡವಾ? ಕಟ್ಕೊಂಡು ಹೆಂಡ್ತಿಗೆ ಮಕ್ಳಿಗೆ ಒಂದು ಊಟ ಹಾಕೋಕ್ಕಾಗಲ್ಲ, ಮನೆ ಬಿಟ್ಟು ಆಚೆ ಹೋಗು ಅಂತಾನೆ. ದೊಡ್ಡದಾಗ ಮನೆ ಕಟ್ಸಿಕ್ಕಿರೋಂಗೆ ಹಾಂ, ದುಡಿಯೋ ಯೋಗ್ಯತೆ ಇಲ್ಲ. ಮುಟ್ಟಾಳ ನನ್ನ ಮಗನೇ. ಅಯ್ಯೋ ಅಪ್ಪ, ನೀನು ಹಂಗೆ ಅನ್ಕೋಬಿಟ್ಟ? ಇಲ್ಲ ಅಪ್ಪ, ನಾನೇನೊಳ್ಳ ಮನೆ ಬಿಟ್ಟು ಆಚೆ ಹೋಗೋ ಅಂದಿಲ್ಲ. ಅವಳೇ ಸಿಟ್ಟು ಮಾಡ್ಕೊಂಡು ಬಂದ್ಬಿಟ್ಲು. ಇಷ್ಟಕ್ಕೂ ಮನೆ ಬಿಟ್ಟು ಬಂದಿಲ್ಲ ಅಪ್ಪ. ಅವಳು ಅಂದ್ಬಿಟ್ಟು ಬಂದ್ಲು, ರೀ ನಾನು ಮಾವನ್ನ ಮತ್ತು ಅಕ್ಕನ್ನ ನೋಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಲಪ್ಪ, ಅಷ್ಟೇ. ಮನೆ ಬಿಟ್ಟೆಲ್ಲ ಏನು ಬಂದಿಲ್ಲಪ್ಪ. ಹೌದಪ್ಪ, ಹಂಗ ನೋಡು, ನನಗೆ ನಮ್ಮ ಸೊಸೆ ಹಿಂಗೆಲ್ಲ ಹೇಳ್ಬಿಟ್ಲು. ಎಷ್ಟು ಒಳ್ಳೆ ಹುಡುಗ ನೀನು, ನಿನ್ನ ಮೇಲೆ ಹಿಂಗೆ ಹೇಳೋದು ಏನಮ್ಮ? ಯಾಕೆ ಹಿಂಗಂದೆ ನೀನು? ಅಪ್ಪ ಹೋಗ್ಲಿ ಬಿಡಿ ಪಾಪ, ಅವಳಿಗೇನೂ ಗೊತ್ತಾಗಲ್ವಲ್ಲ, ಹಂಗೆ. ಜಯ ಬಾ, ಮಕ್ಕಳಿಲ್ಲಿ. ಮಕ್ಕಳನ್ನ ಕರ್ಕೊಂಡು ಬಾ, ನಮ್ಮ ಮನೆಗೆ ಹೋಗೋಣ. ಮನೆಗ? ಯಾವ ಮನೆಗೆ? ನಾ ಎಲ್ಲಿಗೂ ಬರಲ್ಲ. ನಾನು ಇವಾಗಿದ್ದೀನಲ್ಲ, ಇದೇ ನನ್ನ ಮನೆ. ಅಯ್ಯೋ ದಡ್ಡಿ, ಬೇಜಾರು ಮಾಡ್ಕೊಬಿಟ್ಯಾ? ನಾನು ಸುಮ್ಮನೆ ತಮಾಷೆಗೆ ಹಂಗೆ ಹೇಳಿದ್ದು ಕಣೆ. ತಮಾಷೆಗ? ಯಾವ ತಮಾಷೆ ರೀ? ಹೊತ್ತಲ್ಲಿ ಊರಿಂದ ಮನೆಗೆ ಬಂದನಂತ ಮರ್ತ್ಬಿಟ್ಟು ಆಚೆ ಹೋಗು ಅಂದ್ರಲ್ಲ, ಅದು ನಿಮಗೆ ತಮಾಷೆ ಕಾಣಿಸ್ತಿದ್ಯಾ? ಹಾಂ, ನೋಡು, ಜಾಸ್ತಿ ಮಾತಾಡಬೇಡ. ಅಲ್ಲಿ ನಿನ್ನ ತಮ್ಮನ ಮತ್ತು ನಿನ್ನ ತಮ್ಮ ಹೆಂಡತಿ ಬಂದು ಕೂತ್ಕೊಂಡಿದ್ದಾರೆ. ಹ್ಞೂ ಜಯ, ಅದು ನನ್ನ ಬಾಮೈದ ಬಂದವನ ಕಡೆ. ಅವ್ನು ಕೇಳ್ದ, ನಾನು ಹೇಳಿದ್ದೀನಿ ಇಲ್ಲ ನಮ್ಮಪ್ಪ ಮನೆಗೆ ಹೋಗಿ ಬರ್ತಾವಳು ಅವಳು ಅಂತ. ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದೀನಿ. ಬಾ ಹೋಗೋಣ. ಏನಪ್ಪ, ನೀನು ಬಾಮೈದ ಬಂದವರಾ? ಯಾವಾಗ ಬಂದರು? ಹ್ಞೂ ಅದಕ್ಕೆ ಇವಾಗ ತಾನೇ ಬಂದರು. ಅವನು ಮತ್ತು ಅವ್ನ ಹೆಂಡತಿ ಇಬ್ಬರು ಬಂದವ್ರೆ. ಅದಕ್ಕೆ ಇವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆಯ್ತು ರೀ, ಹಂಗನ್ನು. ಅದಕ್ಕೆ ಮೆಲ್ಲಗೆ ಬಂದಿದೆ ಹುಡುಗ ಕರ್ಕೊಂಡು ಹೋಗೋಣ ಹೆಂಡ್ತಿನ ಅಂತ. ಇಲ್ಲ ಅಂದರೆ ನಿನ್ನ ಬಾಮೈದನ ಕೈನಲ್ಲಿ ಸರಿಯಾಗಿ ಬೀಳ್ತಾವೆ ಗೂಸಗಳು, ಗೊತ್ತು ನಿನಗೆ. ಅದಕ್ಕೆ ಇದೇ ನೆಪ ಸಾಕು, ಹೆಂಡ್ತಿನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ಯಾ ತಾನೇ? ಅಯ್ಯೋ ಅಪ್ಪ, ನೀನು ಬೇರೆ ಏನೋ ಹೇಳ್ತೀಯ. ಹಂಗೆಲ್ಲ ಏನೂ ಇಲ್ಲಪ್ಪ. ಹ್ಞೂ ಸರಿ ಜಯ, ಮಕ್ಕಳಲ್ಲಿ ಮಕ್ಳು ಆಚೆ ಅವ್ರೇನೋ, ನಾನು ಕರ್ಕೊಂಡು ಹೋಗ್ಬಿಡ್ತೀನಿ, ನೀನು ಬೇಗ ಬಂದ್ಬಿಡು. ಅಯ್ಯೋ ಇರಪ್ಪ, ಊಟ ಮಾಡ್ಕೊಂಡು ಹೋಗುವಂತೆ. ಅಯ್ಯೋ ಅದಕ್ಕೆ ಪರವಾಗಿಲ್ಲ ಬಿಡಿ, ನಾನು ಬಾಮೈದನ ಬಂತವನಲ್ಲ, ಜಯ ಏನಾದ್ರು ಅಲ್ಲೇ ಅಡುಗೆ ಮಾಡ್ತಾಳೆ, ನಾನು ಅಲ್ಲೇ ಊಟ ಮಾಡ್ತೀನಿ. ಏನು, ನನ್ನ ತಮ್ಮ ಬಂದಿದ್ದಾನ? ಹಾಂ ಮಾವ, ಅದು ನನ್ನ ತಮ್ಮ ಬೇರೆ ಬಂದಿದ್ದಾನಂತೆ. ಇವಾಗ ನಾನು ಹೋಗದೆ ಹೋದರೆ ಸುಮ್ಮನೆ ನಾನು ಹೋಗ್ಲಾ ಮಾವ? ಆಯ್ತಮ್ಮ, ಈ ಸಮಯದಲ್ಲಿ ನಾನು ಬೇಡ ಅಂದರೆ ಚೆನ್ನಾಗಿರಲ್ಲ. ಪಾಪ ನಿನ್ನ ತಮ್ಮ ಅಲ್ಲಿಂದ ಬಂದಿದ್ದಾನೆ, ನೀನಿವಾಗ ಅಲ್ಲಿದ್ರೇ ಸರಿ. ಹೌದು ಜಯ, ಇದನ್ನೆಲ್ಲ ನಿನ್ನ ತಮ್ಮನಿಗೆ ಹೇಳ್ಕೊಂತೇ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಆದರೆ ಇವಾಗ ನೀನು ಅಲ್ಲೇ ಇರಬೇಕು, ಅದೇ ಸರಿ. ಹೌದು ಅಕ್ಕ, ಅದಕ್ಕೆ ನಾನು ಹೋಗ್ತೀನಿ ಅಂತ ಕೇಳ್ತಾ ಇದ್ದೀನಿ. ಮಾವ, ನಾನು ಹೋಗ್ಲಾ? ಸರಿ ಅಮ್ಮ, ಹೋಗು. ನನಗೆ ಇದೆಲ್ಲ ಆದಮೇಲೆ ಹೊಸದಾಗಿ ನಮ್ಮ ಮನೆಗೆ ಬಂದು ಹೋಗು. ಅದು ಸ್ವಲ್ಪ ಆಸ್ತಿ ವಿಚಾರದ ಬಗ್ಗೆ ನೀನು ಹತ್ರ ಮಾತಾಡಬೇಕಾಗಿತ್ತು. ನೀನು ಒಬ್ಬಳೇ ಬೇಡ, ನಿಮ್ಮ ಅಪ್ಪನ ಕರಿ, ಆಯಿತಾ? ಹ್ಞೂ ಸರಿ ಮಾವ,
ಅಪ್ಪನ ಕರ್ಕೊಂಡು ಬರ್ತೀನಿ. ಅಕ್ಕ ನಾನು ಬರ್ತೀನಿ. ಸರಿಮ್ಮ ಹೋಗ್ಬಿಡ್ ಬಾ. ಜಯ ಅಂದಂಗೆ ನಿನ್ನ ತಮ್ಮ ಅಂತೀನಿ ನಮ್ಮ ಮನೆಗೆ ಕರ್ಕೋಬಾ, ಸರಿನಾ? ಹ್ಞೂ ಆಯಿತು ಅಕ್ಕ, ಕರ್ಕೊಂಬರ್ತೀನಿ. ಮಾವ ಪಾಪ ಮಾವ, ಹುಡುಗಿ ತುಂಬ ಒಳ್ಳೆಯವಳು. ಮೈದ್ನಿಗೆ ಇವಳನ್ನ ಬಾಳ್ಸೋಕೆ ಯೋಗ್ಯತೆ ಇಲ್ಲ ಮಾವ. ಹಿಂಗಂತ ಬೈಕೊಂಬೇಡಿ. ಪಾಪ ಈ ಹುಡುಗಿ ತುಂಬ ಒಳ್ಳೆಯದು. ಪಾಪ ಪುಣ್ಯ ಏನೂ ಗೊತ್ತಿಲ್ಲದೆ ಅವಳು. ಹಂಗಿರೋದಕ್ಕೆ ಅಲ್ಲ ತಾಯಿ ಮಗನಿಬ್ರು ಆ ಹುಡುಗಿಗೆ ಅಷ್ಟು ಕಾಟ ಕೊಡೋದು. ಈ ಹುಡುಗಿ ಹಿಂಗಿದ್ರೆ ಆಗಲ್ಲ, ಒಂಚೂರು ಜೋರು ಆಗಬೇಕು. ಹಂಗಿಲ್ಲ ಅಂದರೆ ತುಂಬ ಕಷ್ಟ. ಅದೇ ಅಮ್ಮ ನಾನು ಹಿಂಗೆ ಹೇಳಿದ್ನಲ್ಲ, ಪತ್ರಗಳು ರೆಡಿ ಮಾಡಿಸಿದ್ದೆ ಹೆಂಗೆ? ಹ್ಞೂ ಮಾವ, ಎಲ್ಲ ರೆಡಿ ಆಗಿದೆ, ಏನು ತೊಂದರೆ ಇಲ್ಲ. ನೀವು ಹೇಳ್ದಂಗೆ ಎಲ್ಲ ಪೇಪರ್ ರೆಡಿ ಮಾಡಿಸಿದ್ದೀನಿ. ಅವ್ರ ಅಪ್ಪ ಮತ್ತು ಅವಳು ಬಂದ ತಕ್ಷಣ ಕೆಲಸ ಮುಂದುವರಿಸ್ಬಿಡಿ. ನಾನು ಹಂಗನ ಮಾಡಿದ್ರೆ ಒಂಚೂರು ಆ ಹುಡುಗಿಗೆ ನೆಮ್ಮದಿ ಸಿಗುತ್ತೆ ಅಂತ ಅನ್ಕೋತೀನಿ. ಹೌದು ಮಾವ, ನೀವು ಮಾಡ್ಸೋದು ಕರೆಕ್ಟಾಗಿದೆ. ನೀವೇನು ಮಾಡ್ತಿರಲ್ಲ ಅದು ಮುಂದೆ ಜೀವನಕ್ಕೆ ತುಂಬ ಸಹಾಯ ಆಗುತ್ತೆ ಮಾವ. ಸರಿ, ನನಗೆ ಹೊಲದಲ್ಲಿ ಕೆಲಸ ಇದೆ, ನಾನು ಬೇಗ ಮುಗಿಸ್ಕೊಂಡ್ಬರ್ತೀನಿ. ಅಷ್ಟೊತ್ತಿಗೆ ಇವ್ರು ಬರ್ತಾರೆ ನೋಡ್ತೀನಿ. ಇವ್ರು ಬಂದರೆ ಏನಾದರೂ ಅಡುಗೆ ಮಾಡ್ಬೇಕು ಮಾವ, ಅದಕ್ಕೆ ನಾನು ಬೇಗ ಹೋಗಿ ಬಂದುಬಿಡ್ತೀನಿ. ಸರಿ ಅಮ್ಮ, ಹಾಗೆ ಮಾಡು.